ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವನಿಗೆ ಏನಾಗೈತ್ರಿ ಪ್ರಕಾಶ್ ರಾಜ್ಗೆ? ಪ್ರಕಾಶ್ ರಾಜ್ ಅವರಿಗೆ ತಲೆ ಕೆಟ್ಟಿದೆ. ದಂಡ ಪಿಂಡವನು ಇವನು, ದಂಡ ಪಿಂಡವನು. ಮೂರು ಕಾಸಿಗೆ ಲಾಯಕು ಇಲ್ಲ, ಮೂರು ಕಾಲಿಸಿಗೆ ಲಾಯಕು ಇಲ್ಲ. ತಲೆಯಲ್ಲಿ ಏನು ಕೆಸರು ತುಂಬಿದ್ದ ಇಲ್ಲ, ಇದು ತುಂಬಿತ್ತ ಹೇಳಿ. ಸ್ನೇಹಿತರೆ, ಸ್ವಾಗತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನರೇಂದ್ರ ಮೋದಿಯವ್ರನ್ನ ಬೈಯದೆ ಈತನ ಕಾಯಕ ಅನಿಸುತ್ತೆ. ನರೇಂದ್ರ ಮೋದಿಯವರು ಏನು ಭಾಷಣ ಮಾಡಲಿ, ಬರೋದು ರಾಮನ ತೆಗಳೋದು, ಬರೋದು ಲಕ್ಷ್ಮಣ ದೇವರು ತೆಗಳೋದು, ಬರೋದು ಸೀತಾಮಾತೆ ತೆಗಳೋದು, ಬರೋದು ಮತ್ತೊಂದು ಮಗದೊಂದು ಮಾಡೋದು, ಇದೇ ಕೆಲಸ ಆಗೋಯ್ತು ಕಣ್ರಿ. ಇದನ್ನು ಬಿಟ್ಟರೆ ಇವರು ಏನು ಬೇರೆ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರಕಾಶ್ ರಾಜ್ ಅವರಿಗೆ ತಲೆ ಏನಾದ್ರು ಕೆಟ್ಟಿದ್ರೆ, ನಾನು ಬಡವ ಇರ್ಬೋದು, ಬಡವನಾಗಿ ನಿಜ ಬಗ್ಗೆ ಸತ್ಯದ ಮಾತಾಡುವ ಬಗ್ಗೆ ಹಕ್ಕಿದೆ. ನರೇಂದ್ರ ಮೋದಿಯವರು ಒಂದು ವಿಡಿಯೋ ರಾತ್ರಿ ಟೈಮ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಅಣುಕಿಸ್ಕೊಂಡು ಅವ್ರನ್ನ ಆಡಿಸ್ಕೊಂಡು ಈ ವಿಡಿಯೋ ಮಾಡಿ ಹೇಳಿರೋದು. ಇವರಿಗೆಲ್ಲ ಏನು ಹೇಳಬೇಕ್ರಿ? ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಪ್ರಕಾಶ್ ರಾಜ್ ಅವರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿಯವರು ಎಂದು ಕಾಮ ಮೋಹಕ್ಕೆ ಬಲಿಯಾದವರಲ್ಲ, ಎಂದು ಕೌಟುಂಬಿಕ ಸುಖಕ್ಕೆ ಆಸೆ ಪಟ್ಟವರಲ್ಲ, ಎಂದು ತನ್ನ ಅಣ್ಣ, ತನ್ನ ತಮ್ಮ, ತನ್ನ ಇವರು ಐಷಾರಾಮಿ ಜೀವನ ಮಾಡಲಿ, ಅವರು ಗೌರ್ಮೆಂಟ್ ಕೆಲಸದಲ್ಲಿ ಟೆಂಡರ್ ತಗೊಳ್ಳಿ ಅಂತ ಎಂದೂ ಮಾಡಲಿಲ್ಲ. ನರೇಂದ್ರ ಮೋದಿಯವರು ಹೆಣ್ಣು ಮಗುವಾಯಿತು, ಗಂಡು ಮಗು ಇಲ್ಲ ಅಂತೇಳಿ ಇನ್ನೊಂದು ಮದುವೆ ಆಗಿಲ್ಲ. ನಾನು ಪ್ರಕಾಶ್ ರಾಜ್ ಅವರಿಗೆ ಹೇಳ್ತಿಲ್ಲ, ನರೇಂದ್ರ ಮೋದಿಯವ್ರ ಬಗ್ಗೆ. ನರೇಂದ್ರ ಮೋದಿಯವರು ಹೆಣ್ಣು ಮಗು ಆಗಿದೆ, ಗಂಡು ಮಗು ಬೇಕು ಅಂತ ಹೇಳಿ ಇನ್ನೊಂದು ಮದುವೆ ಆಗಿಲ್ಲ. ಆಯಿತಾ? ಅಂಥ ವ್ಯಕ್ತಿಗಳ ಬಗ್ಗೆ ನಿಮಗೆ ಮಾತಾಡೋಕ್ಕೆ ಬಾಯಿನೋ ನಿಮ್ಮದು ಇಲ್ಲೋ ಬತ್ತಲು ಮನೆನೋ ಗೊತ್ತಿಲ್ಲ. ಮಾತಾಡಬೇಕಾದ್ರೆ ಒಂದು ಲಿಮಿಟಲ್ಲಿ ಇಟ್ಕೊಂಡು ಮಾತಾಡಿ. ಯಾವಾಗ ನೋಡಿದ್ರು ಬಂದು ನರೇಂದ್ರ ಮೋದಿ ಅವ್ರು ತೆಗಳೋದು, ಅವ್ರು ಏನೇ ಒಂದು ಭಾಷಣಕ್ಕಾಗಲಿ, ಅವ್ರದ್ದೇನೇ ಈ ಥರ ವೀಡಿಯೋಗಳು ಬಂದಾಗಲಿ, ನೀಟ್ ಹೋರಾಟದ ವಿರುದ್ಧ ಆದಾಗ ಅದೊಂದು ಏನು ಕಾನೂನು ತರ್ತೀವಿ, ಮತ್ತೊಂದು ಮಗದೊಂದು ಮಧ್ಯದ ರಾತ್ರಿಯಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಅದನ್ನು ಈ ವ್ಯಕ್ತಿ ಒಂಥರ ಏನೋ ಆಡಿಸ್ಕೊಳ್ಳೋ ರೀತಿ ಮಾಡಿ ವಿಡಿಯೋ ಮಾಡಿಬಿಟ್ಟಿದ್ದಾನೆ. ಈ ವ್ಯಕ್ತಿಗೆ ಏನಾದ್ರು ತಲೆ ಕೆಟ್ಟಿದೆಯೇನ್ರಿ? ಮಾಡೋಕ್ಕೆ ಏನಾದ್ರು ಕೆಲಸ ಇಲ್ವಾ? ಈ ವ್ಯಕ್ತಿ ರೀತಿ ಮಗು ಅನ್ನೋದು ದೊಡ್ಡದು ವೈಯಕ್ತಿಕವಾಗಿ ಮಾತಾಡಬಾರ್ದು, ಅವ್ರವ್ರ ಇಚ್ಛೆ ಇರುತ್ತೆ. ಆದರೆ ಈ ವ್ಯಕ್ತಿ ಮಾಡಿರೋದಕ್ಕೆ ಮಾತಾಡಲೇಬೇಕು. ಈ ವ್ಯಕ್ತಿ ಈ ರೀತಿ ಎರಡೆರಡು ಮದುವೆ ಆಗಲಿಲ್ಲ. ಸ್ವಂತ ಮೂರು ಹೆಣ್ಣುಮಕ್ಕಳಿದ್ರು, ಅವ್ರನ್ನ ಬೀದಿಗೆ ಬಿಟ್ಟು, ಅವ್ರನ್ನಲ್ಲೇ ಬಿಟ್ಟು ಮಗುಗೋಸ್ಕರ ಮದುವೆ ಆಗಲಿಲ್ಲ. ತನ್ನ ಕುಟುಂಬ ತ್ಯಾಗ ಮಾಡಿದಂಥ ವ್ಯಕ್ತಿ. ತನ್ನ ಆಸ್ತಿಯಲ್ಲಿ ಇಳಿಕೆ ಕಾಣ್ತಿದೆ ಹೊರತು ನರೇಂದ್ರ ಮೋದಿಯವರ ಆಸ್ತಿಯಲ್ಲಿ ಏರಿಕೆ ಕಂಡಿಲ್ಲ. ಹಾಗಾಗಿ ಪ್ರಕಾಶ್ ರಾಜ್ ಅವ್ರನ್ನ ದಯವಿಟ್ಟು ನಮ್ಮ ಸಮಾಜದ ಎಲ್ಲ ಬಾಂಧವರು, ಎಲ್ಲ ಸಾರ್ವಜನಿಕರು ಸೇರಿ ಮಂಗಳೂರು ವಿಮಾನಸಿಗೋ, ಮಂಗಳೂರು ವೆಂಜ್ಲಾಕಿಗೋ ದಯವಿಟ್ಟು ಸೇರಿಸ್ಕೊಂಡು, ಇಲ್ಲ ಕಂಕನಾಡಿಗೆ ಪ್ಲೀಸ್, ಕೈ ಮುಗಿತು ಪ್ಲೀಸ್, ಇದೊಂದು ಕೆಲಸ ಮಾಡಿ ಪ್ಲೀಸ್ ಏನ್ರಿ ಹೇಳೋದು? ನರೇಂದ್ರ ಮೋದಿ ಹಿಂದೆ ಅಂತ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ತೆಗಳಿಕೆ, ಯಾರನ್ನೂ ಹೊಗಲಿಕ್ಕೆ ಅಲ್ಲ, ಸಮಾಜದ ಪರವಾಗಿ, ಸತ್ಯದ ಪರವಾಗಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ಜಗನ್ನಾಥ್, ಜೈ ಭೀಮ್.